ಬಿಗ್ ಬಾಸ್ ಎಂಟ್ರಿ ಕೊಡ್ತೀರಾ, ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಹೆಂಗಿತ್ತು ಕನ್ನಡದ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ? ಚೆನ್ನಾಗಿತ್ತು. ಅಂದ್ರೆ ಹಾಗೆ ತುಂಬಾ ಕಡೆ ಹೇಳಿದೀನಿ ಇದನ್ನ. ನಾನು ಯಾವತ್ತು ಬಿಗ್ ಬಾಸ್ಗೆ ಓಕೆ ನಾನು ಗೆಲ್ಬೇಕು, ಇಲ್ಲ ಅಂದ್ರೆ ಓಕೆ ನನ್ ಗೇಮ್ ತರ ಆಡ್ಬೇಕಂತ ನಾನು ಹೋಗೇ ಇಲ್ಲ. ನಾನು ಹೋಗಿದ್ದು ಓಕೆ ಟ್ರೈ ಮಾಡೋಣ, ಏನು ಆಫರ್ ಬಂತು ಸರಿ ಟ್ರೈ ಮಾಡೋಣ ನೋಡೋಣ ಅಂತ ಅನ್ಬಿಟ್ಟು ಹೋದೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಂದ್ ಮೊಬೈಲ್ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಫ್ಯಾಮಿಲಿ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಅದ್ರ ಇಂಪಾರ್ಟೆನ್ಸ್ ಏನು, ಅಂಡ್ ಫುಡ್, ಇವಾಗ ನಮ್ ಕಂಫರ್ಟ್ ಝೋನ್ ಎಲ್ಲ ಇಲ್ದೆ ಲೈಫ್ ಅಲ್ಲಿ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ಯಾರಿಗೂ ಸಿಗಲ್ಲ ಅದು. ಈಗ ಗೇಮ್ ಪರ್ಸ್ಪೆಕ್ಟಿವ್ ನೋಡೋರು ಮೇ ಬಿ ಅದನ್ನ ಬೇರೆ ರೀತಿ ನೋಡ್ಬೋದು ಬಿಗ್ ಬಾಸ್ ನ. ಈಗ ನಮ್ ರೀತಿ ನೋಡೋರು ಯಾರಿಗೂ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಈಗ್ಲೂ ನಾವ್ 2 ನಿಮಿಷ ಫೋನ್ ಸೈಡ್ಗೆ ಇಟ್ಟಿರ್ಬೇಕಾ, ಇರಲ್ಲ, ಆಗಲ್ಲ, ನೋಡೋಣ ಅನ್ಬಿಟ್ಟು ಮತ್ತೆ ಎತ್ಕೊಂಡ್ ಬಿಡ್ತೀವಿ. ಸೊ 3 months ನಾನ್ ಅನ್ಕೊಂಡಿದ್ದೆ ನಂಗೆ ಆಗಲ್ವೇನೋ, ಬಿಕಾಸ್ ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅವಾಗ ಮಲಗ್ಬೇಕಾರೆ ನಾನು ಯಾವಾಗ್ಲೂ ಮೊಬೈಲ್ ನ ನೋಡ್ಕೊಂಡು ಆಮೇಲೆ ಎತ್ತಿಟ್ಬಿಟ್ಟು ಮಲಗ್ತಿದ್ದೆ. ನಾನು ಅನ್ಕೊಂಡು ಈ ಮೊಬೈಲ್ ಇರಲ್ಲ ಹೆಂಗ್ ಮಲ್ಕೊಳ್ಳಿ ನಾನು, ಅವಾಗ ನಿದ್ದೆನೆ ಬರಲ್ವಲ್ಲ ನನ್ಗೆ ಅಂತ. ಬಟ್ ಒಂದು ದಿನ ನಿದ್ದೆ ಇಲ್ಲದೆ ಇರ್ತಿರ್ಲಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ ಲೈಟ್ ಆಫ್ ಮಾಡ್ತಿದ್ದಂಗೆನೆ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನನ್ನ ಲೈಫಲ್ಲಿ. ಈಗ್ಲೂ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನನ್ ಮೇಲೆ ನನ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರು, ನನ್ಗೆ ಏನೇ ಗೊತ್ತಿದ್ರು ನನ್ ಬಗ್ಗೆ, ಯಾವ್ದೋ ಏನೋ ಒಂದು ಫಾರ್ ಎಕ್ಸಾಂಪಲ್ ಆಗದೆ ಇರೋಂತ ಟಫ್ ಕೆಲ್ಸ ಅಂತ ಅನ್ಕೊಳ್ಳಿ. ಈಗ್ಲೂ ನಾನು ಹೆಂಗೆ ಅಂತಂದ್ರೆ, ಇಮ್ಯಾಜಿನ್ ಈಗ ನೀನ್ ಬಿಗ್ ಬಾಸ್ ಅಲ್ಲಿ ಒಂದ್ ಟಾಸ್ಕ್ ಅಂತ ಕೊಟ್ಟಿದ್ರೆ ನೀನ್ ಮಾಡ್ತಿರ್ಲಿಲ್ವಾ, ನೀನ್ ಆ ಟೈಮಲ್ಲಿ ಅಷ್ಟೆಲ್ಲ ಪುಷ್ ಮಾಡಿದ್ಯಾ ಅಂದ್ರೆ ನೀನ್ ಇವಾಗ ಏನ್ ಬೇಕಾದ್ರೂ ಮಾಡ್ಬೋದು, ಮಾಡು ಇವಾಗ ಇದೇ ಟಾಸ್ಕ್ ಅನ್ಕೊಂಡು. ಎಷ್ಟೊಂದ್ಸಲ ನಾನು ಅದನ್ನ ಮನ್ಸಲ್ಲಿ ಅನ್ಕೊಂತೀನಿ, ಓಕೆ ನಾನು ಒಂದು ಟಾಸ್ಕ್ ಅಲ್ಲಿ ಇದೀನಿ ಅಂತ ಮಾಡೋಣ ಇದನ್ನ ಅಂತ ಅನ್ಬಿಟ್ಟು ಪುಷ್ ಮಾಡ್ಕೊಂಡಿರೋದಿದೆ. ಈ ಕೆಲವೊಂದ್ ಟೈಮ್ ಮೊಬೈಲ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ತುಂಬಾ ಅದಕ್ಕೆ ನಾವೇನೋ ಟೈಮ್ ಕೊಡ್ತಿದೀವಿ ಅಂತ ಅಂದಾಗ, ಯಾಕೆ ಅಲ್ಲಿ 3 months ಇದ್ದೆ ಇವಾಗ ಇರಕ್ಕಾಗಲ್ಲ. ಸೊ ನಾನು ಈ ತರ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಅದನ್ನ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ನ ನಾನು ಒಂದ್ ಪಾಸಿಟಿವ್ ವೇಲಿ ನನ್ನ ಲೈಫಲ್ಲಿ ನಾನು ಹೆಂಗ್ ಅಳವಡಿಸ್ಕೋಬಹುದು ಆ ತರ ತಗೊಂಡಿದ್ದೀನಿ ಅಷ್ಟೇ. ಕುಕಿಂಗ್ ಎಲ್ಲ ಮಾಡ್ತೀರಾ? ಒಂದ್ ಮಟ್ಟಕ್ಕೆ, ತುಂಬಾ ಇಲ್ಲ. ಅಂದ್ರೆ ಈಗ ನನ್ಗೇನೋ ಸಾಂಬಾರ್ ಮಾಡು ಅಂದ್ರೆಲ್ಲ ನಂಗೆ ಬರಲ್ಲ. ಬೇಸಿಕ್ ಅಂದ್ರೆ ಇವಾಗ ಹಂಗಂತ ಬೇಸಿಕ್ ಅಂದ್ರೆ ಬರೀ ಮ್ಯಾಗಿ ಅಂತನೋ, ಲೈಕ್ ತುಂಬಾ ಜನಕ್ಕೆ ಏನಾದ್ರು ಬೇಸಿಕ್ ಅಂದ್ರೆ ಮ್ಯಾಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಹಂಗೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಚಪಾತಿ, ಇಲ್ಲಾಂದ್ರೆ ದೋಸೆ ಇಟ್ಟಿದ್ರೆ ದೋಸೆ ಹಿಟ್ಟು ಹಾಕೋದು. ಅಂದ್ರೆ ಅಗೇನ್ ಮನೇಲಿ ನೋಡಿ ಎಲ್ಲಾನು ಕಲ್ತಿದೀನಿ, ಬಟ್ ಟ್ರೈ ಮಾಡಕ್ ಇನ್ನ ಟೈಮ್ ಬಂದಿಲ್ಲ. ಮಾಡಿದ್ರೆ ಎಲ್ಲ ಮಾಡ್ತೀನಿ. ಯಾರ ಮೇಲಾದ್ರೂ ಪ್ರಯೋಗ ಮಾಡಿದೀರಾ ಅಂತ? ಪ್ರಯೋಗ ಮನೇಲಿ ಅವಾಗ ಮಾಡ್ತಿರ್ತೀನಿ, ಬಟ್ ಏನಂದ್ರೆ ಇದುವರೆಗೂ ನಾನು ಮಾಡೋದು ಯಾವ್ದು ಏನು ಅಂತ ಕೆಟ್ಟದಾಗ ಬಂದಿಲ್ಲ. ಅಂದ್ರೆ ಓಕೆ ತಿನ್ನಕ್ಕೆ ಆಗಲ್ಲ ಅನ್ನೋ ತರ ಏನಿಲ್ಲ, ಮಾಡಿದಿಲ್ಲ ಚೆನ್ನಾಗಿ. ಎಕ್ಸ್ಪೆಷಲಿ ಒಂದೊಂದ್ಸಲ ಶೂಟಿಂಗ್ ಸೆಟ್ ಅಲ್ಲಿ ನಾನು ಮಾಡ್ತೀನಿ. ಅಂದ್ರೆ ನಮ್ಗೆ ಅಲ್ಲಿ ಸೆಟ್ ಅಲ್ಲಿ ಸುಮ್ನೆ ಶಾರ್ಟ್ ಏನೋ ಮಾಡ್ಬೇಕು ಅಂದಾಗ ಶಾರ್ಟ್ ಆದ್ಮೇಲೆ ಅದನ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಚೆನ್ನಾಗೇ ಬಂದಿದೆ ಆಕ್ಚುಲಿ ಹೇಳ್ಬೇಕಾದ್ರೆ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಮ್ ಮನೇಲಿ ತುಂಬಾ ಅಂದ್ರೆ ಪ್ಯೂರ್ ವೆಜಿಟೇರಿಯನ್. ನಾನೊಬ್ಳು ನಾನ್ ವೆಜ್ ತಿನ್ನೋದ್ ಕಲ್ತಿದ್ದೆ ಮಧ್ಯದಲ್ಲಿ, ಇವಾಗ ಮತ್ತೆ ಬಿಟ್ಬಿಟ್ಟಿದೀನಿ. ಯಾಕೆ ಕಲ್ತ್ರಿ, ಯಾಕೆ ಬಿಟ್ರಿ ಅಂತ? ಕಲ್ತಿದ್ ಯಾಕೆ ಅಂದ್ರೆ ಅಗೇನ್ ಎಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ ಓಕೆ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು, ಬೇರೆ ಏನು ಅಲ್ಲ, ಚಿಕನ್ ಅದ್ ಬಿಟ್ರೆ ಫಿಶ್ ಅಷ್ಟೇ. ಇಲ್ಲಿ ಎಲ್ಲಾ ಕಡೆ ತಿನ್ನಲ್ಲ, ಒಂದ್ ಕಡೆ ಇದೆ ಅದೊಂದ್ ಮಾತ್ರ ತಿಂತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅನ್ನಿಸ್ತು ಹೆಂಗೋ ದೇವ್ರು ನಾನ್ ನಾನ್ ವೆಜ್ ತಿನ್ನೋರಿಗೆ ನಾನು ಹೇಳಲ್ಲ, ಬಿಕಾಸ್ ನಾನ್ ವೆಜ್ ತಿನ್ನೋರು ಅದು ಅವ್ರ ಅಂದ್ರೆ ಅವ್ರು ಹುಟ್ಟು ಬಂದಿರೋದೇ ಆದಾಗ ನಾವ್ ಅದನ್ನ ತಿನ್ನೋ ತಪ್ಪು ಅಂತೆಲ್ಲ ಹೇಳಕ್ ಆಗಲ್ಲ. ನಾನೇ ತಿಂದೆ ವೆಜಿಟೇರಿಯನ್ ಆಗಿ. ಅಗೇನ್ ಇವಾಗ ನನ್ಗೆ ಅನ್ನಿಸ್ತು ನಾನ್ ನಾನ್ ವೆಜಿಟೇರಿಯನ್ ಆಗಂತೂ ಹುಟ್ಟಿಲ್ಲ, ವೆಜಿಟೇರಿಯನ್ ಆಗಿ ಹುಟ್ಟಿದೀನಿ. ಸೊ ಯಾಕೆ ಸುಮ್ನೆ ಮತ್ತೆ ಈ ಪ್ರಾಣಿ ಹಿಂಸೆ ಎಲ್ಲ ಮಾಡೋದು ಅಂತ ಇವಾಗ ಬೇಡ ಅಂತ ಡಿಸೈಡ್ ಮಾಡಿದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.